ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ಅದು ಕೂಡ ಕಿಚ್ಚನ ಪಂಚಾಯತಿಗೆ ಸಂಬಂಧಪಟ್ಟಿರುವಂಥ ಪ್ರೋಮೋ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಪ್ರೋಮೋದಲ್ಲಿ ನಮ್ಮ ಒಂದು ಕ್ಯಾಪ್ಟನ್ಸಿ ವಿಚಾರದಲ್ಲಿ ಸೂರಜ್ ಮತ್ತು ರಾಶಿಕಾ ಮತ್ತು ಜಗಳ ಶುರುವಾಗಿದೆ. ಸೊ ಈಗ ಇವರ ಒಂದು ಫ್ರೆಂಡ್ಶಿಪ್ಪಲ್ಲಿ ಬಿರುಕು ಶುರು ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಇಲ್ಲಿ ಯಾವ ವಿಚಾರಕ್ಕೆ ಜಗಳ ಆಡ್ತಾ ಇದ್ದಾರೆ, ಸೊ ಏನೆಲ್ಲ ಮಾತಾಡಿದ್ರು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ ನಿಮಗೆಲ್ಲ ಗೊತ್ತಿರ್ಬೋದು, ಸೊ ನಿನ್ನೆ ಎಪಿಸೋಡ್ನಲ್ಲಿ ರಾಶಿಕಾ ಅವರು ಸೊ ಬಿಗ್ ಬಾಸ್ ಕೊಟ್ಟಿರುವಂಥ ಒಂದು ಟಾಸ್ಕ್ನ ಆಟ ಆಡಿ ಸೊ ಹೈಯೆಸ್ಟ್ ಪಾಯಿಂಟ್ಗಳನ್ನ ಪಡ್ಕೊಂಡು ಸೊ ಇವರು ಕ್ಯಾಪ್ಟನ್ ಆದರು. ಸೊ ಈ ಒಂದು ವಿಚಾರದಲ್ಲಿ ಸೊ ಈಗ ಸೂರಜ್ ಅವರು ಏನೋ ಒಂದು ತಪ್ಪನ್ನ ಮಾಡಿರ್ತಾರೆ ಸೊ ಆ ಮನೆಯಲ್ಲಿ, ಅಂದರೆ ಈಗ ನಿದ್ದೆ ಮಾಡೋದಾಗಲಿ ಆ ರೀತಿ. ಸೊ ಹಾಗಾಗಿ ಇವ್ರು ಏನು ಮಾಡಿದ್ದಾರೆ, ಸೂರಜ್ ಬಟ್ಟೆಯವ್ರನ್ನ ತಗೊಂಡು ಎಲ್ಲ ಬಟ್ಟೆಗಳನ್ನ ತಗೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿದ್ದಾರೆ. ಸೊ ಈ ಒಂದು ವಿಷಯದಲ್ಲಿ ಸೂರಜ್ ಅವರು ಏನು ಹೇಳಿದ್ದಾರೆ, ಕ್ಯಾಪ್ಟನ್ಸಿ ಮುಖವಾಡ ಹಾಕ್ಕೊಂಡು ಬದುಕ್ತಾ ಇದ್ದಾಳೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಈ ಒಂದು ವಿಷಯದ ಬಗ್ಗೆ ಸೊ ಇಲ್ಲಿ ರಾಶಿಕಾ ಅವರು ಫುಲ್ ಟ್ರಿಗರ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ರಾಶಿಕಾ ಅವರು ನನ್ನ ಎದುರು ಬಂದು ಮಾತಾಡೋ ಯೋಗ್ಯತೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಈ ಒಂದು ವಿಷಯಕ್ಕೆ ಇಲ್ಲಿ ಇವರ ಮಧ್ಯೆ ತುಂಬ ಜೋರಾಗಿ ಜಗಳ ಕೂಡ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ರಾಶಿಕಾ ಅವ್ರು ಏನು ಹೇಳ್ತಾ ಇದ್ದಾರೆ, ಸೂರಜ್ ಮುಖವಾಡ ಹಾಕಿ ಬದುಕ್ತಾ ಇದೆ ನನ್ನ ಎದುರಿಗೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಈ ಒಂದು ವಿಷಯಕ್ಕೆ ಸೊ ಇಲ್ಲಿ ನಮ್ಮ ಸೂರಜ್ ಅವರು ರಾಶಿಕಾ ಹತ್ರ ಹೋಗಿ ಕೇಳಿದ್ದಾರೆ, ಏನು ಎಲ್ಲರ ಹತ್ರನೂ ನಾನು ಮುಖವಾಡ ಹಾಕಿ ಬದುಕ್ತಾ ಇದೆಯಾ ಅಂತ ಕೇಳಿದೆಯಾ ಅಂತೆಲ್ಲ ಏನದು ಅಂತ ಹೋಗಿ ಕೇಳಿದ್ದಾರೆ. ಸೊ ಈ ಒಂದು ವಿಷಯಕ್ಕೆ ರಾಶಿಕಾ ಅವರು, ಸೊ ರಾಶಿಕಾ ಕ್ಯಾಪ್ಟನ್ ಆಗಿದ್ದು ನಿಂಗೆ ಇಷ್ಟ ಇಲ್ಲ, ಸೊ ಹಾಗಾಗಿ ಆ ರೀತಿ ಮಾತಾಡ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ರಾಶಿಕಾ ಅವರು ಇದ್ರಿಗೆ ಸೊ ನಮ್ಮ ಸೂರಜ್ ಅವರು ಏನು ಹೇಳಿದ್ರು ಗೊತ್ತಾ, ಸೊ ನಾನು ಕ್ಯಾಪ್ಟನ್ ಆಗೋದು ನಿಮಗೆ ಇಷ್ಟ ಇರಲಿಲ್ಲ, ಸೊ ಇಷ್ಟ ಇಲ್ಲ ಅಂದಮೇಲೆ ಏಕೆ ಬಂದೆ ಕಂಗ್ರ್ಯಾಚುಲೇಷನ್ ಅಂತ ಹೇಳಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ವಿಷಯಕ್ಕೆ ಸೂರಜ್ ಅವರು ಏನು ಹೇಳ್ತಾ ಇದ್ದಾರೆ, ಅವಳು ಹೇಗೆ ಇಷ್ಟ ಆದ್ಲು ಇಲ್ಲ ನಂಗೆ ಗೊತ್ತಿಲ್ಲ, ಸೊ ಆ ಒಂದು ಟಾಸ್ಕ್ನ ಆಡಿ ವಿನ್ ಆದ್ಲಲ್ಲ, ಸೊ ಅದು ನನಗೆ ಇಷ್ಟ ಆಗಲಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇವರ ಮಧ್ಯೆ ವಾದ ವಿವಾದಗಳು ತುಂಬ ಜೋರಾಗಿ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಜನ ಅಂದ್ಕೊಂಡಿದ್ರು ಈಗ ರಾಶಿಕಾ ಸೂರಜ್ ಮಧ್ಯೆ ಯಾಕೆ ಇನ್ನೂ ಜಗಳ ಆಗಿಲ್ಲ ಅಂತ. ನೋಡಿದ ಈಗ ಒಂದು ಕ್ಯಾಪ್ಟನ್ಸಿ ವಿಷಯಕ್ಕೆ ಜಗಳ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಸೂರಜ್ ಅವರು ತುಂಬ ಕೋಪದಿಂದ ಕ್ಯಾಪ್ಟನ್ಸಿ ಆಟ ಆಡೋಕ್ಕೆ ಫಸ್ಟು ಒಂದು ಒಳ್ಳೆ ಬುದ್ಧಿ ಬೇಕು, ಅದು ಬಿಟ್ಟುಕೊಂಡು ಬೇರೆ ರೀತಿಯಲ್ಲಿ ಕ್ಯಾಪ್ಟನ್ಸಿ ಪಡ್ಕೊಂಡ್ರೆ ಅದು ಕ್ಯಾಪ್ಟನ್ಸಿ ಅನ್ನಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಸೂರಜ್ ಅವ್ರು ಏನು ಹೇಳ್ತಾರೆ, ಒಬ್ಬರು ಬಂದಾಗ ಇನ್ನೊಂಥರ, ಇನ್ನೊಬ್ರು ಬಂದರೆ ಇನ್ನೊಂಥರ, ಸೊ ಆ ರೀತಿ ಮಾಡಿದ್ರೆ ಎಲ್ಲರೂ ನೋಡಿರ್ತಾರೆ, ನಾವೇನು ಕೂಡ್ರಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಈ ಒಂದು ವಿಷಯಕ್ಕೆ ರಾಶಿಕಾ ಅವರು ತುಂಬ ಬೇಜಾರಾಗಿದ್ದಾರೆ ಅಂತ ಅನ್ಕೊತೀನಿ. ಸೊ ಇವರ ರಿಯಾಕ್ಷನು ಕೂಡ ಬೇರೆ ಲೆವೆಲ್ಗೆ ಬರ್ತಾ ಇದೆ. ಸೊ ಇದೀಗ ಮತ್ತೆ ಸೂರಜ್ ಮತ್ತು ರಾಶಿಕಾ ಮಧ್ಯೆ ತುಂಬ ಜೋರಾಗಿ ವಾದ ವಿವಾದಗಳು ನಡೆದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಒಂದು ಕ್ಯಾಪ್ಟನ್ಸಿ ವಿಚಾರದಲ್ಲಿ ತುಂಬ ವಾದ ವಿವಾದಗಳು ನಡೆದಿದ್ದಾವೆ. ಸೊ ಈಗ ಸೂರಜ್ ಮತ್ತು ರಾಶಿಕಾ ಮಧ್ಯೆ ಒಂದೇ ಅಲ್ಲ, ಸೊ ಎಲ್ಲ ಸ್ಪರ್ಧಿಗಳ ಮಧ್ಯೆಯೂ ಕೂಡ ನಡೆದಿದೆ ಅಂತ ಅನ್ಕೊತೀನಿ. ಯಾಕಪ್ಪ ಅಂದರೆ ಇಲ್ಲಿ ಗಿಲ್ಲಿ ನಟ ರಘು ಅವರೆಲ್ಲ ಮಾತಾಡಿರುವಂಥ ಒಂದು ವಿಟಿನ ತೋರಿಸಿದ್ದಾರೆ. ಸೊ ಇನ್ನೂ ಯಾರು ಈ ಪ್ರೋಮೋ ನೋಡಿಲ್ಲ, ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ದಯವಿಟ್ಟು ಹೋಗಿ ನೋಡ್ಬೋದು. ಅಷ್ಟೇ ಅಲ್ಲದೆ ನಿಮ್ಮ ಪ್ರಕಾರ ಗೊತ್ತಿರ್ಬೋದು ಏನಾಯಿತು ಅಂದರೆ, ಸೊ ಈಗ ಈ ವಾರ ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗೋಕ್ಕೆ ಮನೆಗೆ ಎಂಟ್ರಿ ಕೊಟ್ಟಿರುವಂತಹ ವಿಲನ್ ಅವರು ಒಂದೊಂದು ಟಾಸ್ಕ್ಗಳನ್ನ ಕೊಟ್ಟಿದ್ರು. ಬಟ್ ಕೆಲವೊಬ್ಬರಿಗೆ ಪರ್ಸ್ನಲ್ ಡೀಲ್ಗಳನ್ನ ಕೊಟ್ಟಿದ್ರು. ಏನಪ್ಪ ಅಂದರೆ ಕ್ಯಾಪ್ಟನ್ಸಿ ಕೂಟಕ್ಕೆ ಯಾರನ್ನ ಆಡೋಕ್ಕೆ ಇಷ್ಟಪಡಿಸ್ತೀರಾ, ಯಾರು ಆಡೋಕ್ಕೆ ಬೇಡ ಅಂತ ಹೇಳಿ ಕೊಟ್ಟಿದ್ರು. ಅದೇ ರೀತಿ ಈಗ ರಾಶಿಕಾ ಅವ್ರಿಗೂ ಒಂದು ಡೀಲ್ನ ಕೊಟ್ಟಿದ್ರು. ಏನಪ್ಪ ಅಂದರೆ ನೀವು ಡೈರೆಕ್ಟ್ ಕ್ಯಾಪ್ಟನ್ಸಿ ಕೂಟಕ್ಕೆ ಹೋಗ್ಬೋದು, ನೀವು 2 ಸ್ಪರ್ಧಿಗಳನ್ನ ಯಾರು ಕ್ಯಾಪ್ಟನ್ಸಿ ಕೂಟಕ್ಕೆ ಆಡೋಕ್ಕೆ ಬ್ಲಾಕ್ ಮಾಡ್ತೀರಾ ಅಂತ ಹೇಳಿದಾಗ ಸೊ ಅಲ್ಲಿ ರಘು ಮತ್ತು ನಮ್ಮ ಧನುಷ್ ಅವ್ರನ್ನ ಹೆಸರನ್ನ ಆಯ್ಕೆ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಇವರು ರಾಶಿಕಾ ಅವರು ಡೈರೆಕ್ಟ್ ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗ್ತಾರೆ, ಯಾವುದೇ ಒಂದು ಶ್ರಮ ಪಟ್ಟು ಆ ರೀತಿ ಬರಲಿಲ್ಲ. ಸೊ ಆ ಒಂದು ಕಾರಣನ ಇಟ್ಕೊಂಡು ಈಗ ಸೂರಜ್ ಅವರು ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಏನಪ್ಪ ಅಂದರೆ ಕ್ಯಾಪ್ಟನ್ಸಿ ಕೂಟ ಸೆಲೆಕ್ಟ್ ಅಂದರೆ ಕ್ಯಾಪ್ಟನ್ಸ್ ಗೇಮ್ ಆಡೋಕ್ಕೂ ಒಂದು ಬುದ್ಧಿ ಅಂತ ಬೇಕು, ಯಾವುದೋ ರೀತಿಯಲ್ಲಿ ಬಂದು ನೀವು ಆಟ ಆಡಿದ್ರೆ ಅದು ಕ್ಯಾಪ್ಟನ್ ಆಟ ಅನ್ನಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ಮಾತಿಗೆ ಕೂಡ ಅವರು ಹೇಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ವಿಲನ್ ಡೈರೆಕ್ಟಾಗಿ ಕ್ಯಾಪ್ಟನ್ ಕೂಟಕ್ಕೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ಸೊ ಆ ಒಂದು ಸಿಚುವೇಶನ್ನ ಇಟ್ಕೊಂಡು ಈಗ ಸೂರಜ್ ಅವರು ಜಗಳ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಸಿಟಿಯಲ್ಲಿ ರಾಶಿಕಾ ಅವರು ಸೂರಜ್ ಅವರ ಬಟ್ಟೆನ ಎಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿದ್ದಾರೆ. ಸೊ ಇದೊಂದು ದೊಡ್ಡ ತಪ್ಪು ಅಂತಲೂ ಕೂಡ ಹೇಳ್ಬೋದು. ಅವರ ಸೀಕ್ರೆಟ್ ಬಟ್ಟೆಗಳನ್ನೆಲ್ಲ ತಂದು ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿದ್ದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಈಗ ಆ ಒಂದು ವಿಷಯದಲ್ಲೂ ಕೂಡ ತುಂಬ ಜಗಳಗಳು ನಡೀತಾ ಇದ್ದಾವೆ. ಸೊ ಅಷ್ಟೇ ಅಲ್ಲದೆ ಈಗ ವಾರದ ಕತೆ ಕಿಚ್ಚನ ಜೊತೆ ಅನ್ನೋ ಒಂದು ಟೈಟಲ್ ಸಹ ಕೊಟ್ಟಿದ್ದಾರೆ ಲಾಸ್ಟಲ್ಲಿ. ಸೊ ಈ ಒಂದು ವಿಷಯದ ಬಗ್ಗೆ ಕಿಚ್ಚ ಪಂಚಾಯತಿಯಲ್ಲಿ ತುಂಬ ಡಿಸ್ಕಸ್ ಆಗ್ಬೋದು ಅಂತ ಅನ್ಕೊತೀನಿ. ಸೊ ಅಷ್ಟೇ ಅಲ್ಲದೆ ನಿನ್ನೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ನಡೀತು. ಇಲ್ಲಿ ಚೈತ್ರ ಅವರು ಉಸ್ತುವಾರಿ ಆಗಿದ್ದರು. ಕೆಲವೊಂದಿಷ್ಟು ವಿಚಾರಗಳಲ್ಲಿ ಕೆಲವೊಂದು ಸ್ಪರ್ಧಿಗಳು ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ರು. ಅಂದರೆ ಗೇಮ್ನಲ್ಲಿ ಓಡೋ ಹಾಗಿಲ್ಲ, ಸೊ ನಿಲ್ಲೋ ಹಾಗಿಲ್ಲ, ಸೊ ಬಕ್ಕೊಂಡು ಹೋಗೋ ಹಾಗಿರಲಿಲ್ಲ. ಬಟ್ ಕೆಲವೊಂದಿಷ್ಟು ಸ್ಪರ್ಧಿಗಳು ಮಾಡಿದ್ರು. ಬಟ್ ಚೈತ್ರ ಅವರು ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಹೋಲ್ಡ್ ಮಾಡಿ 10 ಸೆಕೆಂಡ್ ಆದಮೇಲೆ ಅವ್ರಿಗೆ ಆಟ ಆಡೋಕ್ಕೆ ಚಾನ್ಸ್ ಕೊಟ್ಟರು. ಬಟ್ ಇಲ್ಲಿ ರಾಶಿಕಾ ಅವರು ತುಂಬ ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ರು ಕೂಡ ಅವ್ರಿಗೆ ಯಾವುದೇ ರೀತಿಯ ಹೋಲ್ಡ್ ಮಾಡಲಿಲ್ಲ. ಸೊ ಆ ಒಂದು ಕಾರಣಕ್ಕೆ ಅಲ್ಲಿರುವಂಥ ಸ್ಪರ್ಧಿಗಳು ತುಂಬ ಬೇಜಾರಾಗಿದ್ದಾರೆ. ಸೊ ಈ ಒಂದು ವಿಷಯದಲ್ಲೂ ಕೂಡ ಸ್ವಲ್ಪ
ಸಿಟ್ಟಿರೋ ಕಾರಣ ಈಗ ಸೂರಜ್ ಅವರು ಅದೇ ಮಾತುಗಳನ್ನ ಇಟ್ಕೊಂಡು ಆಡ್ತಾ ಇದ್ದಾರೆ ಅಂತ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಈ ಒಂದು ಮಾತಿಗೆ ರಾಶಿಕಾ ಮತ್ತು ಸೂರಜ್ ಮಧ್ಯೆ ಜಗಳ ಆಗಿದೆ. ಸೊ ಇಲ್ಲಿ ಸೂರಜ್ ಎದುರುಗಡೆ ಹೋಗಿಬಿಟ್ಟು ಸೊ ಎಲ್ಲರಿಗೂ ಕೂಡ ಯಾರು ರಾಶಿಕಾ ಅವ್ರು ಏನು ಹೇಳ್ತಾ ಇದ್ದಾರೆ, ಸೂರಜ್ ಮುಖವಾಡ ಹಾಕಿ ಬದುಕ್ತಾ ಇದ್ದಾನೆ, ಸೊ ನನ್ನಿದ್ರಿಗೆ ಒಂಥರ ಅವ್ರಿದ್ರಿಗೆ ಒಂಥರ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಈ ಒಂದು ವಿಷಯದಲ್ಲಿ ಸೂರಜ್ ಕಿವಿಗೆ ಬಿದ್ದಾಗ ಸೂರಜ್ ಅವರು ಇಂಡೈರೆಕ್ಟ್ ಆಗಿ ಬಂದು ಇಲ್ಲಿ ರಾಶಿಕಾನ ಕೇಳ್ತಾ ಇದ್ದಾರೆ, ಏನು ಎಲ್ಲರಿಗೂ ನಾನು ಮುಖವಾಡ ಹಾಕಿ ಬದುಕ್ತಾ ಇದ್ದೀನಿ ಅಂತ ಹೇಳ್ತಾ ಇದೆಯಾ, ಏನು ಮುಖವಾಡ ಹಾಕಿದ್ದೀನಿ ಹೇಳು ನೋಡೋಣ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಈ ಒಂದು ವಿಷಯಕ್ಕೆ ಸೊ ಇಲ್ಲಿ ರಾಶಿಕಾ ಅವ್ರು ಏನೇನು ಹೇಳ್ತಾ ಇದ್ದಾರೆ, ನಾನು ಕ್ಯಾಪ್ಟನ್ಸಿ ಆಗಿದ್ದು ನಿಂಗೆ ಇಷ್ಟ ಇಲ್ಲ ಅಂತ ಅವತ್ತು ಹೇಳ್ದಿರ್ತಾನೆ, ಮತ್ತೆ ಯಾಕೆ ಬಂದೆ ಕಂಗ್ರ್ಯಾಚುಲೇಷನ್ ಅಂತ ಹೇಳಿದೆ. ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ಇದು ಮುಖವಾಡ ಅಂತ ಅನಿಸುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಆಲ್ಮೋಸ್ಟ್ ಯಾರೆಲ್ಲ ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗ್ತಾರೆ, ಕ್ಯಾಪ್ಟನ್ ಆಗ್ತಾರೆ, ಅವ್ರಿಗೆ ಆಲ್ಮೋಸ್ಟ್ ಎಲ್ಲರೂ ಕಂಗ್ರ್ಯಾಚುಲೇಷನ್ ಹೇಳೋದು ಅಷ್ಟೇ. ಈಗ ಆಗದೇ ಇರೋವಂಥ ವ್ಯಕ್ತಿ ನಮ್ಮ ಮುಂದೆ ಆದ ಅಂದರೆ ಸೊ ನಾವು ಕಂಗ್ರ್ಯಾಚುಲೇಷನ್ ಹೇಳೋದು ನಾವು ಕಾಮನ್. ಬಟ್ ಇಲ್ಲಿ ಈ ಒಂದು ಪಾಯಿಂಟ್ನ ಇಟ್ಟುಕೊಂಡು ಇಲ್ಲಿ ರಾಶಿಕಾ ಅವರು ಸೂರಜ್ ಜೊತೆ ಜಗಳ ಆಡ್ತಾ ಇದ್ದಾರೆ. ನನ್ನ ಪ್ರಕಾರ ಇಲ್ಲಿ ಸೂರಜ್ ಅವರು ಕೆಲವೊಂದಿಷ್ಟು ಮಾತುಗಳನ್ನ ಆಡಿರ್ಬೋದು, ಬಟ್ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ. ಇಲ್ಲಿ ರಾಶಿಕಾ ಅವರು ಮಾತಾಡಿರ್ಬೋದು, ಸೂರಜ್ ಅವರು ಮಾತಾಡಿರ್ಬೋದು, ಬಟ್ ಈ ಪ್ರೋಮೋದಲ್ಲಿ ಇಂಡೈರೆಕ್ಟ್ ಆಗಿ ರಾಶಿಕಾ ಅವರು ಏನೋ ತಪ್ಪು ಮಾಡಿದ್ರು ಅಂತ ಅನಿಸ್ತಾ ಇದೆ. ನೋಡೋಣ, ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಮಾತಾಡ್ತಾರೆ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಕ್ಲಾಸ್ ತಗೋಬೋದು. ಸೊ ಇವತ್ತು ಬಂದಿರುವಂಥ ಪ್ರೋಮೋದಲ್ಲಿ ಈ ಒಂದು ಟಾಪಿಕ್ ಬಗ್ಗೆ ಕಿಚ್ಚ ಸುದೀಪ್ ಅವರು ಗ್ಯಾರಂಟಿ ಮಾತಾಡ್ತಾರೆ. ಯಾಕಪ್ಪ ಅಂದರೆ ಅದರ ಸಂಬಂಧಪಟ್ಟಿರುವಂಥ ಪ್ರೋಮೋ ಕೂಡ ಬಂದಿದೆ. ಲಾಸ್ಟಲ್ಲಿ ಟೈಟಲ್ ಕೂಡ ವಾರದ ಕತೆ ಕಿಚ್ಚನ ಜೊತೆ ಅಂತ ಹಾಕಿದ್ದಾರೆ ಅಂದಮೇಲೆ ಸೊ ಈ ಒಂದು ಟೈಟಲ್ ಬಗ್ಗೆ ಖಂಡಿತ ಮಾತಾಡ್ತಾರೆ. ಅಂದರೆ ಈ ಒಂದು ಟಾಪಿಕ್ ಬಗ್ಗೆ, ಕ್ಯಾಪ್ಟನ್ಸಿ ಟಾಪಿಕ್ ಬಗ್ಗೆ ಖಂಡಿತ ಮಾತಾಡ್ತಾರೆ. ಅಷ್ಟೇ ಅಲ್ಲದೆ ಈ ವಾರ ಮನೆಗೆ ಮೊದಲ ಲೇಡಿ ಕ್ಯಾಪ್ಟನ್ ಆಗಿ ಸೊ ನಮ್ಮ ರಾಶಿಕಾ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಚೈತ್ರ ಅವರು ಆಗಿದ್ದರು, ಬಟ್ ಜೋಡಿ ಕ್ಯಾಪ್ಟನ್ಸಿಯಲ್ಲಿ ಸ್ವಲ್ಪ ವಿಲನ್ ಕೊಟ್ಟಿರುವಂಥ ಒಂದು ಡೀಲಿಂದ ಸೊ ಅವರು ಕ್ಯಾಪ್ಟನ್ ಆದರು ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿ ಆಯಿತು. ನನ್ನ ಪ್ರಕಾರ ನಿನ್ನೆ ಟಾಸ್ಕಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಆಗಿರುವಂಥ ವಿಷಯಗಳು ನೋಡಿದ್ರೆ ಎಲ್ಲೋ ಕೆಲವೊಂದಿಷ್ಟು ವಿಚಾರದಲ್ಲಿ ಚೈತ್ರ ಅವರು ತಪ್ಪಿದ್ರು ಅಂತ ಅನಿಸುತ್ತೆ. ಯಾಕಂದರೆ ಟೈಮರ್ ಯೂಸ್ ಮಾಡಲಿಲ್ಲ, ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಹೋಲ್ಡ್ ಮಾಡಲಿಲ್ಲ, ಯಾರ್ಯಾರು ಯಾವ್ದು ಬೇಕೋ ಹೆಂಗೆ ಬೇಕೋ ಹಂಗೆ ಗೇಮ್ನ ಆಡಿದ್ರು. ಬಟ್ ಚೆನ್ನಾಗಿ ಗೇಮ್ ಆಡಿದವ್ರಿಗೆ ಅವತ್ತೇ ಆದಂಥ ರೂಲ್ಸ್ಗಳನ್ನ ಮಾಡಿದ್ರು, ಏನೂ ಆಟ ಆಡಲಿಲ್ಲದವ್ರಿಗೆ ಆರಾಮಾಗಿ ಬಿಟ್ಬಿಟ್ರು. ಸೊ ಬಟ್ ಅಲ್ಲಿ ಚೆನ್ನಾಗಿ ಆಡಿದವರು ವಿನ್ ಆಗಲಿಲ್ಲ, ಬೇಕಾಬಿಟ್ಟು ಆಡ್ತವ್ರು ವಿನ್ ಆದರು ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಷಯದಲ್ಲೂ ಕಿಚ್ಚ ಸುದೀಪ್ ಅವರು ಖಂಡಿತ ಮಾತಾಡ್ದೇನೂ ಇರ್ಬೋದು. ಸೊ ನನ್ನ ಒಪಿನಿಯನ್ ಅದು. ಸೊ ನಿಮ್ಮ ಪ್ರಕಾರ ಇವರಿಬ್ಬರ ಜಗಳದಲ್ಲಿ ತಪ್ಪು ಯಾರದಿರ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಇಲ್ಲಿ ರಾಶಿಕಾ ಅವ್ರು ತಪ್ಪಿದೆಯಾ ಅಥವಾ ಸೂರಜ್ ಅವ್ರು ತಪ್ಪಿದೆಯಾ, ನಿನ್ನ ಕ್ಯಾಪ್ಟನ್ಸಿ ಕೂಟದಲ್ಲಿ ಆಟ ಆಡಿದಾಗ ಸೊ ಇಲ್ಲಿ ಚೈತ್ರ ಅವ್ರು ತಪ್ಪಿದೆಯಾ, ಈ 3 ಜನ ತಪ್ಪಲ್ಲಿ ಯಾರ ತಪ್ಪಿರ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಇಲ್ಲಿ ನಮ್ಮ ರಾಶಿಕಾ ಅವ್ರು ಏನು ಮಾಡಿದ್ದಾರೆ, ಸೂರಜ್ ಅವರ ಬಟ್ಟೆನ ತೆಗೆದು ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿದ್ದಾರೆ. ಆ್ಯಕ್ಚುಲಿ ಅದು ಸೂರಜ್ ಅವ್ರ ಬಟ್ಟೆನ ಅಥವಾ ಬೇರೆ ಯಾರ್ದೋ ಬಟ್ಟೆನ ಗೊತ್ತಿಲ್ಲ. ಕೆಲವೊಂದಿಷ್ಟು ಸುಮಾರು ಬಟ್ಟೆಗಳು ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದಿದ್ದಾವೆ. ನೋಡೋಣ, ಯಾವುದೋ ಒಂದು ಹೊಸ ಟಾಸ್ಕ್ ಕೊಟ್ಟಿದ್ದಾರಾ ಅಥವಾ ಯಾವುದೋ ಒಂದು ಬೇರೆ ವಿಷಯದಲ್ಲಿ ನಡೀತಾ ಇದೆಯಾ ಗೊತ್ತಿಲ್ಲ. ಬಟ್ ಏನಾದರೂ ಸೂರಜ್ ಅವರು ರೂಲ್ಸ್ ಬ್ರೇಕ್ ಮಾಡಿದಾರಾ, ಸೊ ನಿದ್ದೆ ಮಾಡೋದಾಗಲಿ, ಮೈಕ್ ಬಿಟ್ಟು ಬರೋದಾಗಲಿ, ಆ ಸಮಯದಲ್ಲಿ ಇವ್ರದ್ದು ಕ್ಯಾಪ್ಟನ್ ಆದಂಥವ್ರು ಒಂದು ಪನಿಷ್ಮೆಂಟ್ನ ಕೊಡ್ಬೋದು. ಅದೇ ರೀತಿ ಈಗ ಸೂರಜ್ ಅವರ ಬಟ್ಟೆನ ಸ್ವಿಮ್ಮಿಂಗ್ ಪೂಲಿಗೆ ಹಾಕಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಇದೆಯಾ, ಅದೊಂದು ಯಾವುದೋ ರೀತಿಯ ಟಾಸ್ಕ್ಗಳನ್ನ ಕೊಟ್ಟಿದ್ದಾರಾ ಅಥವಾ ಬಿಗ್ ಬಾಸ್ ಅವರೇ ಹೇಳಿದಾರಾ ಎಲ್ಲವರ ಬಟ್ಟೆನ ಬಂದು ಸ್ವಿಮ್ಮಿಂಗ್ ಪೂಲಿಗೆ ಹಾಕಿ ಅಂತ. ನೋಡೋಣ ಏನಾಗುತ್ತೆ ಅಂತ. ಬಟ್ ಇವತ್ತಿನ ಎಪಿಸೋಡ್ನ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದರಲ್ಲೂ ಕೂಡ ಇವರ ಜಗಳ ತುಂಬ ಜೋರಾಗಿ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳ ವಿಡಿಯೋ ತೋರಿಸಿದ್ದಾರೆ, ಬಟ್ ಅವರು ಮಾತಾಡಿದ್ದು ತೋರಿಸಿಲ್ಲ. ಮೇನ್ ಟಾಪಿಕ್ನ ಪ್ರೋಮೋದಲ್ಲಿ ಕಟ್ ಮಾಡಿ ಎಡಿಟ್ ಮಾಡಿ ಹಾಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಪ್ರೋಮೋನ ಇನ್ನೂ ಯಾರು ನೋಡಿಲ್ಲ, ಇನ್ನೂ ಯಾರು ಈ ಪ್ರೋಮೋ ನೋಡಿಲ್ಲ, ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋದ ಒಂದು ಟಾಪಿಕ್ ಹೇಗೆ ಅನ್ನಿಸ್ತು, ಇಲ್ಲಿ ಯಾರು ತಪ್ಪಿದೆ ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ನೀವು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.